ಗೋಪಾಲ ಮತ್ತೆ ಸುಶೀಲನಿಗೆ ಇಬ್ರು ಮಕ್ಕಳು. ಗೋಪಾಲ ಸರ್ಕಾರಿ ಕೆಲಸ ಮಾಡ್ತಾ ಇರ್ತಾನೆ. ಮಕ್ಕಳಿಗೆ ಏನು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಬ್ರು ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ತುಂಬಾ ಜೋಪಾನ ಮಾಡಿ ಸಾಕಿರ್ತಾನೆ. ಆದ್ರೆ ಇವಾಗ ಗೋಪಾಲ್ ಕೆಲಸದಿಂದ ನಿವೃತ್ತಿ ಹೊಂದಿದ್ದಾನೆ. ಮೊದಲೆಲ್ಲ ಮಗ ಸೊಸೆ ಮಗಳು ಅಳಿಯ ಎಲ್ಲರೂ ಅವನಿಗೆ ತುಂಬಾ ಗೌರವ ಕೊಡ್ತಾ ಇದ್ರು. ಆದ್ರೆ ತಂದೆ ಕೆಲಸದಿಂದ ನಿವೃತ್ತಿ ಹೊಂದಿದ್ಮೇಲೆ ಕೊಡೋ ಗೌರವ ಎಲ್ಲಾನು ಬದಲಾಗಿದೆ. ಗೋಪಾಲ್ ಮಾತ್ರ ಅಲ್ಲ, ಅದೆಷ್ಟೋ ನಿವೃತ್ತಿ ಹೊಂದಿರೋರು ಇದೇ ನೋವನ್ನ ಅನುಭವಿಸ್ತಾ ಇರ್ತಾರೆ. ಮುಂದೆ ಈ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ಗೆ ಸಪೋರ್ಟ್ ಮಾಡಿ. ಅಮ್ಮ ರೇಖಾ, ಯಾಕೋ ತುಂಬ ಹಸುವಾಗ್ತಿದೆ. ತಿಂಡಿ ಆಗಿದ್ರೆ ನನಗೆ ತಿಂಡಿ ಹಾಕ್ಕೊಡ್ತೀಯೇನಮ್ಮ? ಅಯ್ಯೋ ಮಾವ, ನಿಮ್ಮ ಮಗ ಆಫೀಸಿಗೆ ಹೊರಟಿದ್ದಾರೆ. ಅವ್ರಿಗೆ ತಿಂಡಿ ಮಾಡ್ಕೊಟ್ಟಿಲ್ಲ ಅಂದ್ರೆ ಇವಾಗ ನನ್ನ ಮೇಲೆ ರೇಗ್ತಾರೆ. ಹೇಗೂ ನೀವು ಆಫೀಸಿಗೆ ಹೋಗೋದಿಲ್ವಲ್ಲ, ಮನೇಲೇ ಇರ್ತೀರಲ್ವಾ, ಸ್ವಲ್ಪ ನಿಧಾನವಾಗಿ ತಿನ್ನಿ. ರೇಖಾ ರೇಖಾ, ತಿಂಡಿ ರೆಡಿ ಆಯ್ತಾನೆ? ಆಫೀಸಿಗೆ ಲೇಟ್ ಆಗ್ತಿದೆ ನನಗೆ. ಅದು ಎಷ್ಟೊತ್ತು ಮಾಡ್ತೀಯಾ? ಬೇಗ ಬೇಗ ಮಾಡೋದಕ್ಕಾಗಲ್ವಾ ನಿನಗೆ? ನೋಡಿದ್ರ ಅಷ್ಟು ಬೇಗ ನಿಮ್ಮ ಮಗ ಕೂಗೋದಕ್ಕೆ ಶುರು ಮಾಡಾಯ್ತು. ಮಾವ, ಅವ್ರು ಇವಾಗ ಇಲ್ಲಿಗೆ ಬರ್ತಾರೆ. ಕೂರೋದಕ್ಕೆ ಜಾಗ ಸಾಕಾಗಲ್ಲ. ನೀವು ಸ್ವಲ್ಪ ಹೊರಗೆ ಹೋಗ್ತೀರಾ? ತಿಂಡಿ ರೆಡಿ ಆದ್ಮೇಲೆ ನಾನೇ ಕರಿತೀನಿ. ಯಾಕ್ರಿ ಒಂಥರ ಇದ್ದೀರಾ? ತಿಂಡಿ ತಿನ್ನೋ ಟೈಮ್ ಆಯ್ತು. ಇಷ್ಟೊತ್ತಿಗಾಗ್ಲೇ ನೀವು ತಿಂಡಿ ತಿಂದು BP ಟ್ಯಾಬ್ಲೆಟ್ ತಗೋಬೇಕಿತ್ತು. ಆದ್ರೆ ಇನ್ನ ಇಲ್ಲೇ ಇದ್ದೀರಲ್ಲ, ತಿಂಡಿ ತಿಂದ್ರಾ ನೀವು? ಅದು ಸುಶೀಲಾ, ಮನು ಆಫೀಸಿಗೆ ಹೋಗ್ಬೇಕಲ್ವೇನೆ, ಹಾಗಾಗಿ ಅವನು ಮೊದಲು ತಿಂಡಿ ತಿನ್ನಲಿ, ಆಮೇಲೆ ನಾನು ತಿನ್ನೋಣ ಅಂತ ಸುಮ್ಮನಾದೆ ಕಣೆ. ಹೇಗೂ ನಾನು ಮನೇಲೇ ಇರ್ತೀನಲ್ಲ, ಬಿಡು. ಅಯ್ಯೋ, ಏನ್ರಿ ಹೀಗೆ ಹೇಳ್ತಿದ್ದೀರಾ? ಮನೇಲಿ ಇರ್ತೀರಾ ಅಂತ ಸಮಯಕ್ಕೆ ಸರಿಯಾಗಿ ತಿಂಡಿ ತಿನ್ನೋದಲ್ವಾ? ಹೀಗೆಲ್ಲ ಮಾಡಿದ್ರೆ ಆಮೇಲೆ ನಿಮ್ಮ ಆರೋಗ್ಯ ಏನಾಗತ್ತೆ? ಇರಿ, ನಾನೇ ತಿಂಡಿ ಹಾಕೊಂಡು ಬರ್ತೀನಿ. ಸುಶೀಲಾ, ನನ್ನ ಮಾತು ಕೇಳು. ಅವರೆಲ್ಲ ತಿಂಡಿ ತಿನ್ನಲಿ, ಆಮೇಲೆ ನಾನು ತಿಂತೀನಿ ಬಿಡು. ಹೇಗೂ ಮನೇಲಿರ್ತೀನಿ ಅಂತ ಅರ್ಜೆಂಟ್ ಏನಿಲ್ವಲ್ಲ. ಗೋಪಾಲ್ ತನ್ನ ಕೆಲಸದಿಂದ ನಿವೃತ್ತಿ ಹೊಂದಿದ್ಮೇಲೆ ದಿನಾಲು ಮಾವ ಬನ್ನಿ ತಿಂಡಿ ತಿನ್ನಿ ಅಂತ ಕರಿತಾ ಇದ್ದ ಸೊಸೆ ಇವಾಗ ಇವ್ರು ಯಾಕಾದ್ರೂ ಅಡುಗೆ ಮನೆಗೆ ಬರ್ತಾರೋ ಅನ್ನೋ ಹಾಗೆ ನಡ್ಕೊಳ್ತಾ ಇರ್ತಾಳೆ. ಇದರಿಂದ ಗೋಪಾಲ್ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ. ಆದ್ರೂ ಯಾರ ಹತ್ರನೂ ಹೇಳ್ದೇನೆ ಸುಮ್ಮನೆ ಇರ್ತಾನೆ. ಅಪ್ಪ, ಟಿವಿ ರಿಮೋಟ್ ಕೊಡಿ, ನಾನು ಕ್ರಿಕೆಟ್ ನೋಡಬೇಕು ಸ್ವಲ್ಪ. ಇರು ಮನು, ನ್ಯೂಸ್ ನೋಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ನ್ಯೂಸ್ ಮುಗಿಯುತ್ತೆ, ಆಮೇಲೆ ನೀನು ಕ್ರಿಕೆಟ್ ನೋಡುವಂತೆ. ಅಯ್ಯೋ ಅಪ್ಪ, ನಾನೇನು ಟಿವಿ ನೋಡ್ತಾ ಇಲ್ಲೇ ಕೂರ್ದಕ್ಕಾಗತ್ತಾ ಹೇಳಿ? ನೀವೇನೋ ರಿಟೈರ್ಮೆಂಟ್ ತೊಗೊಂಡಿದ್ರಾ, ಹಾಗಾಗಿ ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀರಾ. ಆದರೆ ನಾವು ಹಾಕಬೇಕಾದ್ರೂ ಮಾಡೋಕ್ಕಾಗುತ್ತಾ? ಬೆಳಕಾದ್ರೆ ಸಾಕು, ಬಟ್ಟೆ ಹಾಕೊಂಡು ಆಫೀಸಿಗೆ ಹೊರಡಬೇಕು. ನೀವೇನೋ ಬೆಳಗ್ಗೆಯಿಂದ ಸಂಜೆವರೆಗೂ ಟಿವಿ ನೋಡ್ತಾ ಕೂರ್ಬೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಾವು ಹಾಗೆ ಮಾಡಿಬಿಟ್ರೆ ಮಾಡೋದಕ್ಕೆ ಆಗೋದು ಇಲ್ಲ. ಹಾಗೇನಾದರೂ ಮಾಡಿದ್ರೆ ನಮ್ಮ ಬಾಸು ನಮ್ಮನ್ನು ಒದ್ದು ಹೊರಗಣಿತಾನಷ್ಟೇ. ಆಮೇಲೆ ನಿಮ್ಮ ಹಾಗೆ ಮನೇಲೇ ಕೂರ್ಬೇಕಾಗುತ್ತೆ. ಹೌದು ಮಾವ, ಹೇಗೂ ನೀವು ಮನೇಲೇ ಇರ್ತೀರಾ ಅಲ್ವಾ? ನಾಳೆ ಹಗಲ್ ಪೂರ್ತಿ ಟಿವಿ ನೋಡಿ. ಇವಾಗ ಅವ್ರಿಗೆ ರಿಮೋಟ್ ಕೊಡಿ, ಏನೋ ನೋಡ್ಬೇಕು ಅಂತ ಹೇಳ್ತಿದಾರಲ್ವಾ, ಅಲ್ವೋ ಮನು? ಸುಶೀಲಾ, ಹೋಗ್ಲಿ ಬಿಡು. ಸರಿ ತಗೊಳಪ್ಪ, ನನಗೂ ತುಂಬ ನಿದ್ದೆ ಬರ್ತಾ ಇದೆ. ನಾನು ಹೋಗಿ ಮಲಗ್ತೀನಿ, ನೀನು ಟಿವಿ ನೋಡು. ನಿಮ್ಮಪ್ಪಂಗೆ ಹಗ್ಲೀಡಿ ಟಿವಿ ನೋಡಿದ್ರು ಬೇಜಾರಾಗಲ್ಲ ಅನ್ಸತ್ತೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿ ನೋಡ್ತಾ ಕೂತ್ ಬಿಡ್ತಾರೆ. ಮಾಡೋದಕ್ಕೆ ಏನು ಕೆಲಸ ಇಲ್ಲ ಬೇರೆ. ಟಿವಿ ರೀಚಾರ್ಜು ನೀವು ಮಾಡ್ಸೋದು, ಆದ್ರೆ ಹಗ್ಲೀಡಿ ಟಿವಿ ನೋಡೋದು ಮಾತ್ರ ನಿಮ್ಮಪ್ಪ. ಅಯ್ಯೋ, ಇನ್ನೇನು ಮಾಡ್ತಾರೆ ಬಿಡ, ಮಾಡೋದಕ್ಕೆ ಎಂಥ ಕೆಲಸ ಇಲ್ಲ. ರಿಟೈರ್ಮೆಂಟ್ ಬೇರೆ ಆಗಿದೆ, ಮತ್ತೇನು ಕೆಲಸ ಅವರಿಗೆ? ಟಿವಿ ನೋಡೋದು, ತಿನ್ನೋದು, ಉಣ್ಣೋದು, ಮನೇಲಿರೋದು, ಇಷ್ಟೇ ತಾನೇ ಮಾಡಬೇಕು. ಹಾಗಂತ ಯಾವಾಗ್ಲೂ ಮನೇಲೆ ಕೂರೋದೇನ್ರಿ? ಚಿಕ್ಕ ಪುಟ್ಟ ಕೆಲಸನಾದ್ರೂ ಮಾಡ್ಬೇಕು ತಾನೆ? ನಿಮ್ಮಪ್ಪನೂ ಇದನ್ನೇ ಕಾಯ್ತಾ ಇದ್ರು ಅನ್ಸತ್ತೆ. ರಿಟೈರ್ಮೆಂಟ್ ಯಾವಾಗ ಸಿಗುತ್ತೋ ನನ್ಗೆ ಅಂತ, ನಾನು ಯಾವಾಗ ಆರಾಮಾಗಿ ಮನೇಲಿರ್ತೀನೋ ಅಂತ. ಇವಾಗ ಅವ್ರ ಕನ್ಸು ನನ್ಸಾಗಿದೆ, ಅದಕ್ಕೆ ಆರಾಮಾಗಿದ್ದಾರೆ ಅನ್ಸತ್ತೆ. ಗೋಪಾಲ್ ಮಕ್ಕಳು ಚಿಕ್ಕಲ್ಲಿರುವಾಗ ಅವ್ರಿಗೋಸ್ಕರನೇ ಟಿವಿ ತಗೊಂಡ್ ಬಂದಿರ್ತಾನೆ. ಸಾವಿರ ಸಾವಿರ ಕೊಟ್ಟು ಟಿವಿನೇ ಮಕ್ಳಿಗೋಸ್ಕರ ತಂದಿರ್ತಾನೆ. ಅದೇ ತಂದೆ ಇವಾಗ ಕೆಲಸದಿಂದ ರಿಟೈರ್ಮೆಂಟ್ ತಗೊಂಡು ಮನೇಲಿದ್ದಾರೆ ಅಂದ್ರೆ ಮಗ ಅದನ್ನ ನೋಡಿ ಗೇಲಿ ಮಾಡ್ತಾ ಇರ್ತಾನೆ. ಇದರಿಂದ ತಂದೆ ಮನಸ್ಸಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ. ಯಾಕೆ ಅಂದ್ರೆ ತಂದೆ ತನ್ನ ಜೀವನಾನೇ ಮಕ್ಳಿಗೋಸ್ಕರ ಮುಡಿಪಿಟ್ಟಿರ್ತಾನೆ. ಒಂದು ದಿನನೂ ನಾನು ನಿನಗೋಸ್ಕರ ಇದನ್ನ ಮಾಡಿದೆ, ನಿಮಗೋಸ್ಕರನೇ ಇದನ್ನ ತಂದೆ ಅಂತ ಯಾವತ್ತೂ ಅವನು ಹೇಳಿರೋದೇ ಇಲ್ಲ. ಆದ್ರೆ ಮಗ ಸೊಸೆ ಚಿಕ್ಕ ಪುಟ್ಟ ವಿಷಯಕ್ಕೂ ಚುಚ್ಚಿ ಚುಚ್ಚಿ
ಕೆಲಸ ಇಲ್ಲ, ಮನೇಲೇ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾನೆ ಇರ್ತಾರೆ. ಇದರಿಂದ ಪಾಪ ಗೋಪಾಲ್ಗೆ ತುಂಬಾನೇ ನೋವಾಗ್ತಾ ಇರುತ್ತೆ. ಇದೇ ನೋವಲ್ಲೇ ಒಂದ್ ಸ್ವಲ್ಪ ದಿನ ಕಳೆದೋಗುತ್ತೆ. ಒಂದಿನ ಮಗಳು ಅಳಿಯ ಮನೆಗ್ ಬಂದಿರ್ತಾರೆ. ಅಣ್ಣ ಹೇಗಿದೆಯೋ, ಆರಾಮಿದ್ಯಾ? ಅತ್ಗೆ ಎಲ್ಲ ಹೇಗಿದ್ದಾರೆ? ಇದೇನೇ ಇದು, ಇಷ್ಟು ದಿನ ಬಂದೋಳು ಮೊದಲು ನಿನ್ ತಂದೆನ ಮಾತಾಡ್ಸ್ತಾ ಇದ್ದೆ, ಆದ್ರೆ ಇವಾಗೇನು ಹೊಸದಾಗಿ ನಿನ್ನ ಅಣ್ಣನ ಮಾತಾಡ್ಸ್ತಾ ಇದೀಯಾ ಮೊದಲು? ಅಯ್ಯೋ ಅದೇನಿಲ್ಲ ಅಮ್ಮ, ಇನ್ಮೇಲೆ ಗೌರಿ ಹಬ್ಬ ಬೇರೆ ಬಂತಲ್ವಾ ಹತ್ರ. ಇವಾಗ ಅಪ್ಪ ಬೇರೆ ಕೆಲಸದಿಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಇನ್ಮೇಲೆ ಅಣ್ಣ ಅತ್ಕೆನೆ ತಾನೆ ನನ್ನ ಕರ್ಸೋದು, ಗೌರಿ ಹಬ್ಬಕ್ಕೆ ಕಳ್ಸೋದು, ಕೊಡ್ಸೋದು ಎಲ್ಲನೂ. ಹಾಗಾಗಿನೇ ಇನ್ಮೇಲಿಂದ ಅಣ್ಣನ ಜೊತೆ ಚೆನ್ನಾಗಿರ್ಬೇಕು, ಅಣ್ಣನ ಚೆನ್ನಾಗಿಟ್ಕೊಳ್ಬೇಕು ಅಂತ ಅಷ್ಟೇ. ಹೌದಮ್ಮ, ನೀನ್ ಅವಾಗ್ಲೇ ಏನೋ ಕೇಳ್ತಾ ಇದ್ದೆ, ಏನು? ಅದು ತನು, ನಿನಗೆ ಗೊತ್ತಲ್ವಾ, ಅಪ್ಪನ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಅದು ಬೇರೆ ಕೆಲಸದಿಂದ ರಿಟೈರ್ಮೆಂಟ್ ಬೇರೆ ತಗೊಂಡಿದ್ದಾರೆ. ಹಾಗಾಗಿ ಅವ್ರ ಮೆಡಿಸನ್ ತಗೊಳ್ಳೋದಕ್ಕೂ ದುಡ್ಡಿಲ್ವೇ? ನಿನ್ನ ಹತ್ರ ಒಂದು 5,000 ಇದ್ರೆ ಕೊಡ್ತೀಯಾ? ನಾನು ಅಡ್ಜಸ್ಟ್ ಆದಮೇಲೆ ನಿನಗೆ ವಾಪಸ್ ಕೊಡ್ತೀನಿ. ಈಗ ಸದ್ಯಕ್ಕೆ ಅವರಿಗೆ ಮೆಡಿಸನ್ ತಗೊಳ್ಳೋದಕ್ಕಷ್ಟೇ. ಏನು 5,000ನಾ? ಸರಿ ಇರಮ್ಮ, ನನ್ನ ಗಂಡನ ಕೇಳಿ ನೋಡ್ತೀನಿ. ಲೇ, ನಿನ್ಗಿನ್ ತಲೆ ಕೆಟ್ಟಿದ್ಯೇನೆ? 5,000 ಅಂದರೆ ಕಡಿಮೆನೇನೆ ಅದು. 5,000 ಕೊಟ್ಟು ಆಮೇಲೆ ನೀನೇನು ನಾಮ ಹಾಕ್ಸ್ಕೋತೀಯಾ? ಮೊದಲೆಲ್ಲ ಆದರೆ ನಿನ್ನ ತಂದೆಗೆ ಕೆಲಸ ಇತ್ತು, ಕೆಲ್ಸಕ್ಕೆ ಹೋಗ್ತಿದ್ರು ಮಗಳಿಗೆ ಅಂತ ಅವಾಗವಾಗ ದುಡ್ಡು ಕೊಡ್ತಾ ಇದ್ರು. ಆದರೆ ಇವಾಗ ಹಾಗ ಹೇಳು, ನಿನ್ನ ಅಪ್ಪಂಗೆ ಕೆಲಸ ಇಲ್ಲ, ಇರೋ ಕೆಲಸ ಕೂಡ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಹೀಗಿರುವಾಗ ನೀನು ಕೊಟ್ಟಿರೋ ದುಡ್ಡು ವಾಪಸ್ ಹೇಗೆ ಬರುತ್ತೆ? ನೋಡು, ಇನ್ಮೇಲಿಂದ ಇಲ್ಲಿಗೆ ಬರೋದು ಬೇಡ, ಬಾರಿಸೋದು ಬೇಡ. ಅಕಸ್ಮಾತ್ ಬಂದ್ರೂ ದುಡ್ಡೆಲ್ಲ ಖರ್ಚು ಮಾಡೋದಂತೂ ಬೇಡವೇ ಬೇಡ. ಅರ್ಥ ಆಯ್ತಾ ನಾನು ಹೇಳಿದ್ದು? ಅಯ್ಯೋ ಹೌದಲ್ವೇನ್ರಿ, ನನ್ಗಿದೆಲ್ಲ ಅರ್ಥನೇ ಆಗಿಲ್ಲ ನೋಡಿ. ಇದೆಲ್ಲ ನಾನು ಯೋಚನೆನೂ ಮಾಡಿಲ್ಲ. ನಾವಿವಾಗ ದುಡ್ಡು ಕೊಟ್ರೆ ಅದು ನಮಗೆ ನಾಮನೇ ಆಗೋದು. ಸರಿ ಸರಿ, ನಾನು ಅಮ್ಮಂಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ನಿಮ್ಮನ್ನು ಕೇಳಿದ್ರೆ ನೀವು ದುಡ್ಡಿಲ್ಲ ಅಂತ ಹೇಳ್ಬಿಡಿ ಆಯ್ತಾ? ಅದು 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 ಅಮ್ಮ, ಅದು ಏನಂದ್ರೆ ಅದೇನಿಲ್ಲಮ್ಮ, ಅದು ಅವ್ರ ಹತ್ರ ದುಡ್ಡು ಬೇಡ ಬಿಡಮ್ಮ, ನೀ ಹೇಳೋದೇನು ಬೇಡ, ನಾನೇ ಎಲ್ಲನೂ ಕೇಳಿಸ್ಕೊಂಡಿದ್ದೀನಿ. ನೀವಿನ್ನೂ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಬಿಡು. ನಿಮ್ಮ ಹಣನೂ ನನಗೆ ಬೇಡ. ತಂದೆ ಕೆಲ್ಸಕ್ಕೆ ಹೋಗುವಾಗ ಮಗಳು ಮನೆಗೆ ಬಂದರೆ ಸಾಕು, ಮನೇಲಿ ಹಬ್ಬನೇ ಮಾಡ್ತಾ ಇರ್ತಾರೆ. ತನು ಕೂಡ ಮೊದಲು ಮನೆಗೆ ಬಂದೋಳು ತಂದೆನೇ ಮಾತಾಡ್ಸ್ತಾ ಇರ್ತಾಳೆ. ಆದರೆ ಇವಾಗ ತಂದೆ ರಿಟೈರ್ಮೆಂಟ್ ಆಗಿದೆ ಅಂತ ಗೊತ್ತಾದ ಕೂಡ್ಲೇನೆ ಅಪ್ಪನ ಕಾಲ್ ಕಸದ ಹಾಗೆ ನೋಡೋದಕ್ಕೆ ಶುರು ಮಾಡ್ತಾಳೆ. ಮಗಳು ಅಳಿಯನ್ ಮಾತು ಕೇಳಿ ಸುಶೀಲನಿಗೂ ತುಂಬಾನೇ ನೋವಾಗುತ್ತೆ. ರೀ, ಏನ್ರಿ ಇದು? ಮಗಳು ಅಳಿಯ ಮಗ ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡು ಸಾಕದ್ರಲ್ರಿ. ದುಡಿಯೋ ಅಷ್ಟು ದಿನಾನು ದುಡ್ದಿದ್ದೆಲ್ಲ ಅವ್ರ ತಲೆ ಮೇಲೆ ಸುರಿದ್ರಲ್ರಿ. ಆದ್ರೆ ಇವಾಗ ನಿಮ್ಮ ಮಕ್ಳೆ ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ. ನಿಮ್ಮಿಂದ ಅವ್ರಿಗೇನು ಆಗೇ ಇಲ್ಲ ಅನ್ನೋ ಹಾಗೆ ನಡ್ಕೋತಾ ಇದ್ದಾರಲ್ರಿ. ಸುಶೀಲಾ, ಹೋಗ್ಲಿ ಬಿಡು, ಮಕ್ಕಳೇನೋ ತಿಳಿದೇ ಮಾತಾಡ್ತಾರೆ. ಹಾಗಂತ ನಾವು ಈ ವಯಸ್ಸಿನಲ್ಲಿ ಅವ್ರ ಮೇಲೆ ಜಗಳಕ್ಕೆ ಹೋಗೋಕ್ಕಾಗುತ್ತಾ? ಹಾಗಂತ ಅವ್ರು ಹೇಳಿದ ಮಾತಿಗೆಲ್ಲ ಬೇಜಾರು ಮಾಡ್ಕೊಂಡು ಕೂರೋದಕ್ಕಾಗುತ್ತಾ ಹೇಳು? ಏನೋ ಈ ವಯಸ್ಸಿನಲ್ಲಿ ಮಕ್ಕಳು ನಮಗೆ 3 ತುತ್ತು ಅನ್ನ ಹಾಕ್ತಾರಲ್ಲ, ಅದೇ ಸಾಕು ಬಿಡು. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋಬೇಡ. ಮನೇಲಿ ಮಕ್ಕಳು ಅಷ್ಟೆಲ್ಲ ನೋವು ಮಾಡಿದ್ರು ಕೂಡ ಗೋಪಾಲ್ ನೋವು ಆಗದೆ ಇರೋ ಹಾಗೆ ಇರ್ತಾನೆ. ಮಕ್ಕಳು ಮಾಡಿರೋ ನೋವನ್ನ ತನ್ನ ಹೆಂಡತಿ ಎದುರಿಗೆ ತೋರಿಸ್ಕೊಂಡ್ರೆ ಅವಳ ಮನಸ್ಸಿಗೂ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಅವನು ಎಲ್ಲ ನೋವನ್ನು ತನ್ನೊಳಗೆ ಇಟ್ಕೊಂಡಿರ್ತಾನೆ. ಅಮ್ಮ ರೇಖಾ, ನಿನ್ ಮಾವನ್ ನೋಡಿದ್ಯಾ? ಬೆಳಗ್ಗೆ ಎದ್ದಾಗಿಂದನೂ ಅವರೆಲ್ಲೂ ಕಾಣಿಸ್ತಾನೆ ಇಲ್ಲ ಕಣಮ್ಮ. ಅಯ್ಯೋ ಅಮ್ಮ, ಅವ್ರೇನು ಚಿಕ್ಕ ಮಗುನಾ? ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡು. ಹೌದು ಅತ್ತೆ, ಅವ್ರೇನ್ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾ? ಇಲ್ಲ ತಾನೆ, ಹೇಗೂ ಮನೇಲೇ ಇರೋದು. ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬರ್ತಾರೆ ಬಿಡಿ. ಹೌದಮ್ಮ, ಏನು ಅಪ್ಪ ಯಾವತ್ತು ಹೊರಗೆ ಹೋಗ್ದಿರೋ ಹಾಗೆ ಮಾತಾಡ್ತಿದ್ಯಲ್ಲ ನೀನು? ಬರ್ತಾರ ಬಿಡು. ಸಾಕ್ ಬಾಯ್ ಮುಚ್ರೋ ಎಲ್ರು. ನಾನು ನೋಡ್ತಾನೆ ಇದ್ದೀನಿ, ದಿನ ಬೆಳಗಾದ್ರೆ ಸಾಕು ರಿಟೈರ್ಮೆಂಟ್ ಆಗಿದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರಲ್ಲ. ಯಾಕೆ ನೀವು ಮುಂದೆ ಒಂದಿನ ರಿಟೈರ್ಮೆಂಟ್ ಆಗದೆ ಹಾಗೆ ಇರ್ತೀರೇನ್ರೋ? ನಿಮ್ಮ ಮಕ್ಕಳು ಹೀಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಛೀ, ಏನೋ ನೀನು ಅಪ್ಪನ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ಗೊತ್ತೇನೋ ಚಿಕ್ಕಲ್ಲಿರುವಾಗ ಕಾಲ್ ನೋವು ನನಗೆ ಸ್ಕೂಲಿಗೆ ಹೋಗಕ್ಕಾಗಲ್ಲ ಅಂತಿದ್ದೆ. ನಿನ್ನಪ್ಪ ಅಸ್ತಮ ಇದ್ರೂನು, BP ಇದ್ರೂನು, ಎಲ್ಲ ರೋಗ ಇದ್ರೂನು ನಿನ್ನನ್ನ ಹೆಗಲ ಮೇಲೆ ಹೊತ್ಕೊಂಡು
ಕಣೋ. ಏನಮ್ಮ ರೇಖಾ, ನಿನ್ ಮನೆಗ್ ಬಂದಾಗಿಂದ ಯಾವತ್ತಾದ್ರೂ ಅವ್ರು ನಿನ್ನ ಸೊಸೆನ್ ತರ ನೋಡಿದಾರ? ಯಾವಾಗ್ಲೂ ಹೆತ್ ಮಗಳ್ ನೋಡ್ಕೊಂಡ ಹಾಗೆ ನೋಡ್ಕೊಂಡಿದ್ದಾರೆ. ನಿನ್ ಗಂಡ ನಿನ್ಗೇನೇ ತಂದ್ಕೊಡ್ದೇ ಇದ್ರು ನಿನ್ ಮಾವ ಆಗಿ ಅವ್ರು ಎಲ್ಲಾನು ತಂದ್ಕೊಟ್ಟಿದ್ದಾರೆ. ಆದ್ರೆ ನೀನು ಅವ್ರಿಗೊಂದ್ ತಿಂಡಿ ಹಾಕೋದಕ್ಕೂ ಮುಖ ನೋಡ್ತೀಯಾ? ಇನ್ನ ನೀನು ಓಹೋ, ಹೊಟ್ಟೆಲ್ ಹುಟ್ಟಿರೋ ಮಗಳು ಅಂತ ಅವರು ಸಾಕಿದ್ದು. ಆದ್ರೆ ನೀನು ಅವ್ರ ರಿಟೈರ್ಮೆಂಟ್ ಆದ ಕೂಡ್ಲೆ ಅವ್ರ ಕೈನಲ್ಲಿ ಹಣ ಇಲ್ಲ ಅಂತ ಗೊತ್ತಾದ ಕೂಡ್ಲೆ ಅಣ್ಣ ಅಂತ ಅಣ್ಣನ್ ವಹಿಸ್ಕೊಂಡ್ ಬಂದ್ಬಿಟ್ಟೆ ಅಲ್ಲ? ಏನಪ್ಪ ಎಳಿಮಯ್ಯ, ನಿನ್ ತಾಯಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಹಾಸ್ಪಿಟಲ್ ನಲ್ಲಿ ಬಿದ್ದಿದ್ರು. ಅವಾಗ್ಲೂ ನಿನ್ ಹಾಗೇನೆ ಅಯ್ಯೋ ನಿನಗ್ ಕೆಲ್ಸ ಇಲ್ಲ, ಅವ್ನ್ ಹೇಗ್ ನನಗ್ ದುಡ್ಡು ಕೊಡ್ತಾನೆ ಅಂತ ನನ್ ಗಂಡ ಯೋಚನೆ ಮಾಡಿದಿದ್ರೆ ಇವತ್ ನಿನ್ ತಾಯಿ ಬದುಕಿರ್ತಾ ಇದ್ರ? ಆಹಾ, ಒಂದ್ 5,000 ಕೊಡು ಅಂತ ಕೇಳಿದಕ್ಕೆ ಎಷ್ಟೆಲ್ಲ ಯೋಚನೆ ಮಾಡ್ಬಿಟ್ಟಪ್ಪ. ಎಷ್ಟು ಸಣ್ಣ ಬುದ್ಧಿ ಇದೆ ನಿನ್ಗೆ. ಛೀ, ನಿಮ್ಗಿಂತಲೂ ಕೆಲ್ಸ ಕೊಡೋರೆ ಎಷ್ಟೋ ಮೇಲು. ವಯಸ್ಸಾಗಿದೆ ಅವ್ರಿಗೆ, ಇನ್ಮೇಲೆ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿ ರಿಟೈರ್ಮೆಂಟ್ ಆರು ಕೊಡ್ತಾರೆ. ಆದ್ರೆ ನೀವು ಹೆತ್ತಿರೋ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕಾಗ್ದೇನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರಲ್ರೋ. ಅಂದ್ರೆ ನಿಮ್ ಪ್ರಕಾರ ದುಡಿದ್ರೆ ಮಾತ್ರ ಮನುಷ್ಯನಿಗೆ ವ್ಯಾಲ್ಯೂ, ಇಲ್ಲ ಅಂದ್ರೆ ಸಂಬಂಧಗಳಿಗೆ ಮನುಷ್ಯನಿಗೆ ವ್ಯಾಲ್ಯೂನೇ ಇಲ್ಲ ಅಲ್ವೇನ್ರೋ? ಹಾಗೆ ಯೋಚನೆ ಮಾಡೋದಾದ್ರೆ ನೀವು ಹುಟ್ಟಾಗ್ಲೇ ನಿಮ್ಮನ್ನ ತಗೊಂಡೋಗಿ ಎಲ್ಲಾದ್ರೂ ಚರಂಡಿಗೆ ಹಾಕ್ಬೇಕಿತ್ತು. ಹೇಗೂ ನಿಮ್ಮಿಂದ ಅವಾಗ ನಮ್ಗೇನು ಉಪಯೋಗ ಇರ್ಲಿಲ್ಲ. ಅದ್ ಬಿಡು, ಇವಾಗ್ಲೂ ಇಲ್ಲ. ಸುಶೀಲಾ, ಏನಾಯ್ತೆ? ಯಾಕೆ ಇಷ್ಟು ಜೋರಾಗಿ ಕೂಗ್ತಾ ಇದೀಯಾ? ಹೀಗೆಲ್ಲ ಕೂಗಿದ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಸುಮ್ಮನೆ ಇರು. ರೀ, ಎಲ್ಲಿ ಹೋಗಿದ್ರಿ? ನೀವ್ ಒಂದ್ ಮಾತು ಹೇಳಿ ಹೋಗೋದಲ್ವಾ? ನನ್ಗೆ ಎಷ್ಟು ಗಾಬರಿ ಆಗ್ಬಿಡ್ತು ಗೊತ್ತಾ? ನೋಡಿ, ನಾವಿಬ್ರು ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬಿಡೋಣ. ಈ ಮನೇಲಿ ಮಾತ್ರ ಇರೋದ್ ಬೇಡ ರೀ. ಇಂಥವ್ರ ಜೊತೆ ಇದ್ರೆ ನಮಗೂ ಇರೋದಕ್ಕೂ ಮನ್ಸಾಗಲ್ಲ. ಬನ್ನಿ, ನಾವೆಲ್ಲಾದ್ರೂ ಹೋಗ್ಬಿಡೋಣ. ಅಮ್ಮ, ನಮ್ಮನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಏನೋ ತಿಳಿದೇ ತಪ್ಪು ಮಾಡಿಬಿಟ್ವಿ. ಅದಕ್ಕೋಸ್ಕರ ನೀವು ಮನೆ ಬಿಟ್ಟು ಹೋಗೋ ನಿರ್ಧಾರ ಎಲ್ಲ ಮಾಡಬೇಡಿ. ಹೌದು ಅತ್ತೆ, ಮಾವಂಗೆ ತುಂಬಾ ನೋವು ಮಾಡ್ಬಿಟ್ವಿ. ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಮ್ಮ, ನಿಜ, ನನ್ನನ್ನು ಕ್ಷಮಿಸ್ಬಿಡು. ಅತ್ತೆ, ಮಾವ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಕೊನೆಗೂ ಮಕ್ಕಳೆಲ್ಲರೂ ತಾವೇನ್ ತಪ್ಪು ಮಾಡಿದ್ವಿ ಅನ್ನೋದನ್ನ ಅರ್ಥ ಮಾಡ್ಕೋತಾರೆ. ಕೆಲಸ ಮಾಡ್ತಾ ಇದ್ರೆ ಮಾತ್ರ ಒಬ್ಬ ಮನುಷ್ಯನಿಗೆ ವ್ಯಾಲ್ಯೂ ಅನ್ನೋದಾದ್ರೆ ಹುಟ್ಟಿರೋ ಮಕ್ಕಳನ್ನ ತಂದೆ ತಾಯಿ ನೋಡ್ಕೊಳ್ತಾನೆ ಇರ್ಲಿಲ್ಲ. ಯಾಕೆ ಅಂದ್ರೆ ಹುಟ್ಟಿರೋ ಮಕ್ಕಳು ಎಷ್ಟೋ ದಿನ ಅವಕ್ಕೇನು ಅರ್ಥನೇ ಆಗಲ್ಲ. ಅವರಿಂದ ತಂದೆ ತಾಯಿಗೆ ಯಾವುದೇ ಸಹಾಯನೂ ಆಗೋದಿಲ್ಲ. ಆದ್ರೂ ಕೂಡ ತಂದೆ ತಾಯಿ ಆ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ಸಾಕ್ತಾರೆ. ಅವರು ಯಾವತ್ತು ದುಡ್ಡು ವ್ಯಾಲ್ಯೂ ಅಂತ ನೋಡೋದೇ ಇಲ್ಲ. ಐಶು ಅನ್ನೋರು ಕಮೆಂಟ್ ಮಾಡಿದ್ರು, ಹಾಯ್ ಐಶು, ಹೇಗಿದ್ದೀರಾ? ನನ್ನ ಬರ್ಡೇ ಡೇಟ್ ಕೇಳಿದ್ರಿ ಅಲ್ವಾ? March 19 ನನ್ನ ಬರ್ತ್ಡೇ. ಥ್ಯಾಂಕ್ಸ್ ನನ್ನ ಬಗ್ಗೆ ಕೇಳಿದ್ದಕ್ಕೆ, ಹಾಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಓಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.